ಯತ್ಕೃಪಾನಂದಂ ವಂದೇ ಪರಮಾನಂದ ಮಾಧವ ದೀಪ್ತನಯನಾರವಿಂದಂ ಶ್ರೀ ಸ್ವಾಮಿ ವಿವೇಕಾನಂದಂ ಭಾರತ ವೀರ ನರೇಂದ್ರಂ ಅಥವಾ ವಂದೇ ಸಿಂಹನಿನಾದ. ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ವೇದಿಕೆಯನ್ನು ಅಲಂಕರಿಸಿ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಮಾಡುತ್ತಿರುವ ಕಾಲೇಜಿನ ಗೌರವಾನ್ವಿತ ಪ್ರಾಚಾರ್ಯರೇ, ವೇದಿಕೆ ಮೇಲಿರುವ ಕಾಲೇಜಿನ ಎಲ್ಲ ಶ್ರದ್ಧೆಯ ಗುರುಗಳೇ, ಅತಿಥಿಗಳಾಗಿ ಅಮೂಲ್ಯವಾದ ಮಾತುಗಳನ್ನಾಡಿದ ಕನ್ನಡ ಉಪನ್ಯಾಸಕ ಗುರುಗಳೇ, ಈ ಕಾಲೇಜಿನ ಪ್ರೀತಿಯ ಸೋದರ ಸೋದರಿಯರೇ ಹಾಗೂ ಆತ್ಮೀಯ ಗೆಳೆಯರೇ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ನಾವೆಲ್ಲರೂ ಇಲ್ಲಿ ಬರೋದಕ್ಕೆ ಕಾರಣೀಕರ್ತರಾದಂಥ ಪಿತೃ ಸಮಾನ ಪೂಜ್ಯ ಗುರುಗಳಾದ ಶ್ರೀಯುತ ಸಿ ಎನ್ ನರಸಿಂಹಯ್ಯ ಸರ್ ಅವರಿಗೆ, ಅವರ ಧರ್ಮಪತ್ನಿಯವರಿಗೆ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರ. ಮೊದಲನೇದಾಗಿ ಮಾನ್ಯ ಪ್ರಾಚಾರ್ಯರು, ಉಪನ್ಯಾಸಕರು ಹಾಗೂ ನಿಮ್ಮೆಲ್ಲರಲ್ಲಿ ನಾನು ನಿಮ್ಮ ಅನುಮತಿಯನ್ನು ಕೇಳಲಾರದೆ ನಾವು ಒಂದಿಷ್ಟು ಪೂರ್ವ ತಯಾರಿಗಳನ್ನು ಮಾಡಿಕೊಂಡು ನಿಮಗೆ ಪುಟ್ಟ ಕಸಿವಿಸಿಯನ್ನು ಮಾಡಿದ್ದಕ್ಕೆ ಕ್ಷಮೆಯನ್ನು ಕೋರಿ, ನಾನು ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ 4-6 ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನೀವಿನ್ನೂ ವಿದ್ಯಾರ್ಥಿಗಳಿರೋದ್ರಿಂದ ಈ ಕಾರ್ಯಕ್ರಮ ನಿಮಗೆ ಭಾವನಾತ್ಮಕವಾಗಿ ಕಾಣಿಸಬೇಕು. ಇದೊಂದು ಅಕ್ಷರಯಾನ ಇದೆ. ವಿದ್ಯಾರ್ಥಿಯಾಗಿ ಆರಂಭ ಆಗಿ ಶಿಕ್ಷಕರಾಗಿ ಪ್ರಾರಂಭಿಸಿ ಉಪನ್ಯಾಸಕರಾಗಿ ನೇಮಕ ಆಗಿ ಈಗ ವಯೋನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಇದೊಂದು ಯಾನ ಇದೆ. ಇಟ್ ಈಸ್ ಎ ಜಸ್ಟ್ ಜರ್ನಿ, ಇಟ್ ಈಸ್ ನಾಟ್ ಎ ಡೆಸ್ಟಿನಿ. ಇದೊಂದು ಗಮ್ಯ ಅಲ್ಲ, ಇದೊಂದು ಪ್ರಯಾಣ. ಈ ಪ್ರಯಾಣದಲ್ಲಿ ಒಂದು ನಿಲ್ದಾಣಕ್ಕೆ ನಮ್ಮ ಗುರುಗಳಾದಂಥ ಪೂಜ್ಯ ಶ್ರೀ ಸಿ ಎನ್ ನರಸಿಂಹಯ್ಯ ಸರ್ ಅವರು ಬಂದು ತಲುಪಿದ್ದಾರೆ. ಅವರ ಅಕ್ಷರಯಾನ ಪ್ರಯಾಣದಲ್ಲಿ ಅವರಿಗೆ ಸಿಕ್ಕಂಥ ಅಸಂಖ್ಯಾತ ಸಹಪಯಣಿಗಳಲ್ಲಿ ನಾವು ಕೂಡ ಅವರು ಚಿಕ್ಕದೊಡ್ಲಕೆರೆ ಶ್ರೀ ಅಟವಿ ಸಿದ್ಧಲಿಂಗೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಹೈಸ್ಕೂಲ್ ವಿಭಾಗದಲ್ಲಿ ಆಂಗ್ಲ ಭಾಷಾ ಉಪನ್ಯಾಸಕರಾಗಿದ್ದಾಗ ಅವರಿಗೆ ವಿದ್ಯಾರ್ಥಿಗಳಾಗಿ ಕಲಿಯೋ ಸೌಭಾಗ್ಯ ನಮಗೆ ಸಿಕ್ಕಿದೆ. ಇಟ್ ವಾಸ್ 1999, 2001. 3 ವರ್ಷ ನಾವು ಅವರಿಂದ ಇಂಗ್ಲಿಷ್ ಪಾಠಗಳನ್ನು ಕೇಳ್ತಾ ಇದ್ದೇವೆ. ಅದಾಗಿ ಈಗ ಹತ್ರ 25 ವರ್ಷ ಮುಗಿತಾ ಇದೆ. 25 ವರ್ಷ ಆದಮೇಲೆ ಅವರು ನಿವೃತ್ತ ಆಗ್ತಾ ಇದ್ದಾರೆ. ಅವರು ಮಾಡಿದ ಪಾಠ, ಅವರು ಕಲಿಸಿದ ಇಂಗ್ಲಿಷ್ ನಮಗೇನು ನೆನಪಿಲ್ಲ. ಆದರೆ ಅವರು ನಮ್ಮ ಗುರುಗಳು ಅನ್ನೋ ಹೆಮ್ಮೆ ಮಾತ್ರ ನಮ್ಮ ಹೃದಯದಲ್ಲಿ ತುಂಬಿದೆ. ಯಾಕೋ ಗೊತ್ತಿಲ್ಲ, ಇಟ್ ಈಸ್ ಹಿಸ್ ಪರ್ಸನಾಲಿಟಿ, ಅದು ಅವ್ರ ವ್ಯಕ್ತಿತ್ವ. ನಾವು ಯಾಕೆ ಅವರಿಗೆ ಗೌರವ ಸಲ್ಲಿಸೋದಕ್ಕೆ ಈಗ ಬಂದಿದ್ದೇವೆ, ಎಲ್ಲ ಸೇರಿದ್ದೇವೆ, ಇದನ್ನೆಲ್ಲ ಯಾಕೆ ಮಾಡಿದ್ವಿ, ಇದ್ರದ್ದು ಅಗತ್ಯ ಏನಿತ್ತು? ನಾವಷ್ಟೇ ಏನು ಅವ್ರ ಹತ್ರ ಕಲ್ತಿಲ್ಲ. ಎಷ್ಟೋ 100 ವಿದ್ಯಾರ್ಥಿಗಳಲ್ಲಿ ನಾವು 4-6 ಜನ. ನಾವು ಯಾಕೆ ಇದನ್ನ ಆಲೋಚನೆ ಮಾಡಿದೆವು ಅಂತ ನಿಮ್ಗೆ ಗೊತ್ತಿದೆ. ಕೆಲವು ಸಂಗತಿಗಳಿಗೆ ಪ್ರತಿಯಾಗಿ ಏನನ್ನು ಕೊಟ್ಟು ಋಣ ಮುಗಿಸೋದಕ್ಕಾಗೋದಿಲ್ಲ. ಹೆತ್ತವರು, ವಿದ್ಯಾಗುರುಗಳು. ಆದರೂ ಅವರ ಸೇವೆ ಸಲ್ಲಿಸುವ ಸೌಭಾಗ್ಯ ಸಿಕ್ಕಾಗ ಕಳ್ಕೊಳ್ಳೋದು ಮೂರ್ಖತ. ನಾವು ಸಾಮೂಹಿಕವಾಗಿ ಅವರಿಗೆ ಒಂದು ಸಾರಿ ಗುರುವಂದನೆಯನ್ನು ಮಾಡಿದ್ದೇವೆ. ನಮ್ಮ ಕಿವಿ ಮೇಲೆ ಬಿತ್ತು ಜೂನ್ 30ನೇ ತಾರೀಕು ಅವರು ನಿವೃತ್ತ ಆಗ್ತಾ ಇದ್ದಾರೆ ಅಂತ. ಅದಕ್ಕೆ ನಾವೆಲ್ಲ ಸ್ನೇಹಿತರು ಆಲೋಚನೆ ಮಾಡಿ ಇಲ್ಲಿಗೆ ಬಂದಿದ್ದೇವೆ. ಅವರು ನಮಗೆ ಕಲಿಸಿದ್ದೇನು ಅಂತ ನೆನಪಿಲ್ಲ, ಆದರೂ ನಾವು ಅವರಿಂದ ಕಲಿತಿದ್ದೇವೆ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಯಾವಾಗಲೂ ನಾವೆಲ್ಲ ಸ್ನೇಹಿತರು ಸೇರಿದಾಗ ಮಾತಾಡೋ ಕಾಲಕ್ಕೆ ಮೊದಲು ನೆನಪಾಗೋ ಹೆಸರು ನಮಗೆ ಸಿ ಎನ್ ನರಸಿಂಹಯ್ಯ ಅನ್ನೋ ಹೆಸರು. ಯಾಕೆ ಅನ್ನೋದಕ್ಕೆ 1000 ಕಾರಣ ಇದೆ. 4-6 ಕಾರಣಗಳನ್ನ ನಿಮಗೆ ಹೇಳ್ತೇನೆ. ನಂಬರ್ 1, ವಿದ್ಯಾರ್ಥಿಗಳ ಬಗ್ಗೆ ಅವರಲ್ಲಿ ಇದ್ದಂಥ ಕಳಕಳಿ. ಯಾವುದೇ ವಿದ್ಯಾರ್ಥಿ ಇರಲಿ, ಅವರು ಬಡವರು, ಶ್ರೀಮಂತನೋ, ಹುಡುಗನೋ, ಹುಡುಗಿನೋ, ತುಂಬಾ ಓದವರು, ತುಂಬಾ ದಡ್ಡರು, ಅವ್ರು ಯಾವತ್ತೂ ನೋಡಿಲ್ಲ. ಅದನ್ನ ನಾವು ಗಮನಿಸಿದ್ದೀವಿ. ಅವರು ವಿದ್ಯಾರ್ಥಿಗಳನ್ನ ಹೆತ್ತ ಮಕ್ಕಳ ಹಾಗೆ ಅನುಭವಿಸಿ ಮಾತನಾಡಿಸ್ತಾ ಇದ್ದಾರೆ. ಅವರಲ್ಲಿದ್ದಂಥ ಕಳಕಳಿ,
ಅವರಲ್ಲಿ ಇದ್ದಂಥ ಸರಳತೆ, ಸಿಂಪ್ಲಿಸಿಟಿ, ಇಟ್ ಈಸ್ ದ ರಿಚೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್. ತುಂಬಾ ಸರಳವಾಗಿ ಇರೋದಕ್ಕಿಂತ ತುಂಬಾ ಕಷ್ಟವಾದ ಸಂಗತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನೀವು ಅದನ್ನ ಪ್ರಯೋಗ ಮಾಡಿ ನೋಡಿಬೇಕು. ಲಕ್ಸುರಿಯಸ್ ಲೈಫ್ ನ ಲೀಡ್ ಮಾಡೋದು ಕಷ್ಟ ಇಲ್ಲ, ಸರಳವಾಗಿ ಬದುಕೋದು ತುಂಬಾ ಕಷ್ಟ ಇದೆ. ನಾವು ಅವ್ರನ್ನ ನೋಡಿದಾಗ ಹೇಗಿದ್ರು ಈಗಲೂ ಹಾಗೆ ಇದ್ದಾರೆ, ಬಹುತೇಕ ಮುಂದೆನೂ ಹಾಗೆ ಇರ್ತಾರೆ. ಯಾಕೆ ಅಂದ್ರೆ ಅವ್ರದ್ದು ಅಂತರಂಗ ಬಹಳ ಶುದ್ಧ ಇದೆ. ಅವ್ರದ್ದು ಶುದ್ಧ ಅಂತರಂಗ ಮತ್ತು ಅವರ ಸರಳತೆ ಮತ್ತು ವಿಶಾಲ ಜ್ಞಾನ. ಈಗ ತಾನೇ ಶ್ರೀಯುತ ರವಿಕುಮಾರ್ ಸರ್ ಹೇಳಿದ ಹಾಗೆ ಅವ್ರಿಗೆ ಏನ್ ಗೊತ್ತಿಲ್ಲ ಅನ್ನೋದೇ ನಮ್ಗೆ ಆಶ್ಚರ್ಯ. ನಾನು ಇದನ್ನ ತುಂಬಾ ಅಹಂಕಾರದಿಂದ ಹೇಳ್ತಾ ಇದ್ದೆ. ನನಗೆ ಕಲಿಸಿದ ಒಬ್ಬ ವ್ಯಕ್ತಿಗೆ ಎಲ್ಲಾ ಗೊತ್ತಿತ್ತು ಅನ್ನೋದೇ ನಮ್ಮ ಜೀವನದಲ್ಲಿ ದೊಡ್ಡ ಗರ್ವ. ಅವ್ರ ಕ್ಲಾಸ್ ಪ್ರಾರಂಭ ಆದ್ರೆ ಎಂಥದ್ದೊಂದು ಪುಳುಕಿತ ಮನೋಭಾವ ನಮ್ಮಲ್ಲಿ ಪ್ರಾರಂಭ ಆಗ್ತಿತ್ತು ಅಂದ್ರೆ, ವೈ ಈಸ್ ಗೋಯಿಂಗ್ ಟು ಸ್ಟಾಪ್ ಅಂತ ಅನಿಸ್ತಿದ್ವಿ. ಯಾಕೆ ಅವ್ರು ಕ್ಲಾಸ್ ಮುಗಿಸ್ತಾ ಇದ್ದಾರೆ, ನಾವು ಸಣ್ಣವರು. ಆದ್ರೆ ಅದೇನೋ ಆಕರ್ಷಣೆ, ಅವರ ವಿಶಾಲವಾದ ಜ್ಞಾನ, ಅವರ ಸರಳತೆ ನಮ್ಮನ್ನ ಇಲ್ಲಿಗೆ ಬರುವ ಹಾಗೆ ಮಾಡಿ. ಮೂರವರು ಹೊಂದಿಕೊಳ್ಳೋ ಸ್ವಭಾವ ಇದೆಯಲ್ಲ. ಈಗ ನೀಲಾಂಬಿಕೆ ಹೇಳಿದ ಹಾಗೆ ಅನಿಸ್ತು. ಇವತ್ತಿನ ನಾನು ನಿಮ್ಮ ಫ್ರೆಂಡ್ ಅಂತ ಹೇಳಿದ್ರು. ಇಲ್ಲ ಹೇಳಿದ ಬಹಳ ಸುಂದರವಾಗಿ ಮಾತಾಡ್ತಿದ್ದೆ, ಚೆನ್ನಾಗಿ ಮಾತಾಡ್ತಿದ್ದೆ. ನಾವು ಇವತ್ತಿನ ನಿಮ್ಮ ಫ್ರೆಂಡ್ ಅಂತ ಹೇಳಿದ್ದಾರೆ, ನಿಮ್ಗೆ ಅವ್ರು ಹೇಳಿದ್ದಾರೆ, ನಮ್ಗೆ ಹೇಳಿಲ್ಲ, ಆದ್ರೆ ಹಂಗೆ ಟ್ರೀಟ್ ಮಾಡಿದ್ದಾರೆ. ಫ್ರೆಂಡ್ ಹಾಗೇನೆ ಅವ್ರು ನಮ್ಮನ್ನ ಟ್ರೀಟ್ ಮಾಡಿದ್ದಾರೆ. ಅಂಥ ಮೇರು ವ್ಯಕ್ತಿತ್ವದ ಗುಣ ಇರುವಂಥ, ಸರಳ ಸ್ವಭಾವ ಇರುವಂಥ, ಮಾತೃ ಹೃದಯ ಇರುವಂಥ, ವಿಶಾಲವಾದ ದೃಷ್ಟಿಕೋನ ಇರುವಂಥ, ದೂರದೃಷ್ಟಿ ಇರುವಂಥ ಮತ್ತೆ ಗ್ರೌಂಡ್ ಟು ಅರ್ತ್, ತುಂಬಾ ಸಾಮಾನ್ಯ ಸಂಗತಿಗಳನ್ನ ಅವರು ನಮ್ಮ ಜೊತೆ ಹಂಚಿಕೊಳ್ತಿದ್ದರಿಂದ, ನಮ್ಮಲ್ಲೂ ಅಂಥದ್ದೊಂದು ಔನ್ನತ್ಯವನ್ನ ಅವರು ಅಪೇಕ್ಷೆ ಪಡ್ತಿದ್ದರಿಂದ, ನಾವು ಗರ್ವದಿಂದ, ಅಭಿಮಾನದಿಂದ, ಪ್ರೇಮದಿಂದ ನಾವೆಲ್ಲ ಇಲ್ಲಿ ಸೇರಿ ಅವರಿಗೆ ಪುಟ್ಟದೊಂದು ಪಾದ ಪೂಜೆಯನ್ನು ಮಾಡಿ ಕೃತಜ್ಞತೆ ಸಲ್ಲಿಸೋ ಪ್ರಯತ್ನ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಈಗ ನಾವು ಪಾದ ಪೂಜೆ ಮಾಡಿದ ತಕ್ಷಣ ಅವ್ರು ನಮ್ಗೇನು ಕಲಿಸಿದಾರೋ ಅದಕ್ಕೆ ಪ್ರತಿಯಾಗಿ ನಾವು ಅವ್ರಿಗೆ ಉಡುಗೊರೆ ಕೊಟ್ಟು ಹಾಗೆ ಆಯ್ತು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಇಂಥದ್ದೊಂದು ಅವಕಾಶ ಸಿಕ್ಕಾಗ ನಿಮ್ಮ ಗುರುಗಳಿಗೆ, ನಿಮ್ಮ ಹಿರಿಯರಿಗೆ, ಹೆತ್ತವರಿಗೆ ಕೃತಜ್ಞತೆ ಸಲ್ಲಿಸುವ ಅವಕಾಶ ಸಿಕ್ಕಾಗ ಆ ಅವಕಾಶವನ್ನ ಕಳ್ಕೋಬಾರ್ದು. ಅದೊಂದು ತುಂಬಾ ಸುಂದರವಾದ ಅವಕಾಶ. ಇನ್ನು ವೈಯಕ್ತಿಕವಾಗಿ ನಂದು ಅವ್ರದ್ದು ಕನೆಕ್ಷನ್ ಹೇಗಿತ್ತು ಅಂತ ಒಂದ್ 2-3 ವಿಷಯಗಳನ್ನ ನಿಮಗೆ ಹೇಳ್ತೀನಿ. ನಮ್ದು ಮೂಲ ಹಾವೇರಿ, ಅಲ್ಲೊಂದು ಪುಟ್ಟ ಹಳ್ಳಿ. ಅಲ್ಲಿಂದ ನಾನು ಚಿಕ್ಕ ತೊಟ್ಟಕೆರೆ ಅಟವಿ ಸ್ವಾಮಿಗಳ ಮಠದಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಅಂತ ಬಂದಿದ್ದೆ. ಅಲ್ಲೊಬ್ರು ಸ್ವಾಮೀಜಿ ಇದ್ದಾರೆ, ಶ್ರೀ ಮನ್ಯರಂಜನ ಸ್ವರೂಪಿ ಶ್ರೀ ಅಟವಿ ಶಿವಲಿಂಗ ಮಹಾಸ್ವಾಮಿಗಳು. ಬಹಳ ದೊಡ್ಡ ವಿದ್ವತ್ಪೂರ್ಣ ವ್ಯಕ್ತಿತ್ವ, ಅಗಾಧವಾದಂತಹ ಹೃದಯವಂತಿಕೆ. ಅವರು ನಮ್ಮನ್ನ ಮಠಕ್ಕೆ ಕರ್ಕೊಂಡು ಬಂದಿದ್ದರಿಂದ, ಅದು ಮಠದ ಶಾಲೆ ಆಗಿದ್ದರಿಂದ ನಾವು ಅದಕ್ಕೆ ಹೋಗ್ತೇವೆ. ನನಗೆ ಬಾಲ್ಯದಿಂದಲೂ ಭಾಷಣ ಮಾಡೋ ಒಂದು ಆಸೆ ತುಂಬಾ ಇತ್ತು. ಹಾಡು ಹೇಳ್ತಿದ್ದೆ, ಪ್ರಬಂಧ ಬರೀತಿದ್ದೆ. ಏನಾದ್ರೂ ಅವಕಾಶ ಸಿಕ್ಕರೆ ಅದನ್ನು ಬಳಸ್ಕೋಬೇಕು ಅನ್ನುವಂಥ ತುಡಿತ ಇತ್ತು. 8ನೇ ಕ್ಲಾಸಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಾನೊಂದು ಭಾಷಣ ಮಾಡಿದ್ದೆ. ಆ ಭಾಷಣ ಅವ್ರಿಗೆ ಹಿಡಿಸಿತ್ತು. ಅವರು ಕರೆದ್ರು ನನ್ನ. ಅವರು ಬಹಳ ಚಂದ ಮಾತಾಡ್ತಾರೆ, ನನಗೆ ಗೊತ್ತಿದೆ. ಪಾಟೀಲ ಅಂದ್ರು. ಪಾಟೀಲ ಅನ್ನೋ ವರ್ಡ್ ಇದೆಯಲ್ಲ, ಅದು ಇವತ್ತು ನನಗೆ ಕಿವಿಲಿ ಹಿಂಗೆ ರಿಂಗಣಿಸ್ತಾ ಇರ್ತದೆ. ನಾನು ಹೋದೆ, ಅವ್ರು ಮಾತಾಡಿದ್ರು. ನೀವು ಮಾತಾಡೋದು ನೀವು ಬೆಳಿತೀಯ, ಚೆನ್ನಾಗಿ ಓದ್ತೀಯ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು 8ನೇ ಕ್ಲಾಸ್, 9ನೇ ಕ್ಲಾಸ್, 10ನೇ ಕ್ಲಾಸ್ ಓದ್ಬೇಕಾದ್ರೆ ಅವ್ರು ಎಂಥ ಪುಸ್ತಕಗಳನ್ನ ತಂದು ನನಗೆ ಕೊಡ್ತಿದ್ರು ಅಂದ್ರೆ, ಒಮ್ಮೆ ಡಾಕ್ಟರ್ ಪ್ರಭುಶಂಕರ್ ಅವರು ಬರೆದ ಪ್ರೇಮ ಭಿಕ್ಷು ಅನ್ನೋ ಪುಸ್ತಕವನ್ನ ನನಗೆ ಕೊಟ್ಟಿದ್ರು. ಸುಮಾರು ಒಂದು 200ಕ್ಕಿಂತ ಹೆಚ್ಚಿನ ಪುಸ್ತಕ ಅದು. ಶನಿವಾರ ಪುಸ್ತಕ ಕೊಡೋರು ಮತ್ತೆ ಹೇಳೋರು, ಪಾಟೀಲ ಇದು ಓದ್ಕೊಂಡು ಬರ್ಬೇಕು ಅಂತ ಹೇಳೋರು. ನಾನು ಒಂದೇ ದಿನದಲ್ಲಿ ಆ ಪುಸ್ತಕ ಓದಿದ್ದೆ. ಇವತ್ತು ನನ್ನ ಒಳಗಡೆ ಬುದ್ಧನ ಬಗ್ಗೆ ಏನಾದರೂ ಪ್ರೇಮ ಇದ್ರೆ, ಗೌರವ ಇದ್ರೆ, ಆ ಬುದ್ಧನ ಪ್ರೇಮದ ಬೀಜವನ್ನ ನನ್ನ ಎದೆಯೊಳಗಡೆ ಬಿತ್ತಿದಂಥ ಗುರುಗಳು ಪೂಜ್ಯ ಶ್ರೀ CN ನರಸಿಂಹಯ್ಯ ಸರ್. ಕುವೆಂಪು ಅವ್ರದ್ದು ಮಲೆಗಳಲ್ಲಿ ಮದುಮಗಳು ಅಂತ ಒಂದು ಪುಸ್ತಕ, ಇಷ್ಟು ದಪ್ಪ ಪುಸ್ತಕ ಅದು. ನಾನು 9ನೇ ಕ್ಲಾಸಲ್ಲಿ ಅದನ್ನ ಕೊಟ್ಟಿದ್ದು. ಓದುವ ಹವ್ಯಾಸವನ್ನ, ಜ್ಞಾನಾಕಾಂಕ್ಷೆಯನ್ನ, ತಿಳುವಳಿಕೆಯ ಹಂಬಲವನ್ನ ವಿದ್ಯಾರ್ಥಿಯ ಎದೆಯೊಳಗಡೆ ಹೇಗೆ ಬಡಿದೆಬ್ಬಿಸಬೇಕು ಅನ್ನೋದಕ್ಕೆ ಒಂದೊಳ್ಳೆ ಉತ್ಕೃಷ್ಟ ಮಾದರಿ ಶ್ರೀಯುತ CN ನರಸಿಂಹಯ್ಯನವರು. ಅವಾಗಲೇ ನಾನು ಕೌಂಟ್ ಅವ್ರ ಬಗ್ಗೆ ದೇವರು, ದೆವ್ವ, ವಿಜ್ಞಾನ ಅಂತ ಒಂದು ಪುಸ್ತಕ ಕೊಟ್ಟಿದ್ದೆ. ನೀವು ನೋಡ್ತಾ ಇರೋ CNಗೂ ನಾವು ನೋಡಿರೋ CNಗೂ ಬಹಳ ವ್ಯತ್ಯಾಸ ಇದೆ. ಈಗ CN ತುಂಬಾ ಡೀಸೆಂಟ್. ನಮ್ಮ ಟೈಮಲ್ಲಿ CN ಹಿಂಗಿರ್ಲಿಲ್ಲ. ಅವಾಗ 35-40 ವರ್ಷದ ತರುಣ ಅವರು. ಈಗ ಹೆಂಗೆ ಅವ್ರದ್ದು ಮನಸ್ಥಿತಿನೂ ಹಾಗೆ, ಯಾವಾಗಲೂ ಮುಖದ ಮೇಲೆ ದಾಡಿ ಇರ್ತಿತ್ತು. ಮತ್ತೆ ಆಲ್ವೇಸ್ ಒಂದು ಶರ್ಟ್ ಬಟನ್, ಟಾಪ್ ಬಟನ್ ಯಾವಾಗಲೂ ಬಿಚ್ಚಿರ್ತಿತ್ತು.
ಆಮೇಲೆ ಮೇಲ್ಗಡೆ ಜೇಬಲ್ಲಿ ಯಾವಾಗಲೂ ಸ್ವಲ್ಪ ಪೇಪರು ಕಾಗದ ಪೆನ್ನು ಇಟ್ಕೊಳ್ತಿದ್ದರಿಂದ ಅದು ಹೀಗೆ ಕೆಳಗೆ ಜಾರಿ ಇರ್ತಿತ್ತು. ನಿಮ್ಗೆ ಕಲ್ಪನೆ ಬರ್ತಿರ್ಬೇಕು. ಈಗ ಹಂಗಿಲ್ಲ ಅವ್ರು ಬಹಳ ಬದ್ಲಿಯಾಗಿದ್ದಾರೆ. ಯಾವಾಗಲೂ ಹಿಂಗೆ ಬರ್ತಿದ್ರು. ಕ್ಲಾಸಲ್ಲಿ ಬಂದ ತಕ್ಷಣ ಎಲ್ಲರೂ ಹಿಂಗೆ ಒಂದ್ಸರಿ ನೋಡಿ ಒಂದು ವರ್ಡ್ ಬರೆಯೋದು ಬೋರ್ಡ್ ಮೇಲೆ. ವಾಟ್ ಈಸ್ ದ ಆಪೋಸಿಟ್ ವರ್ಡ್ ಫಾರ್ ನರಸಿಂಹ ಅಂತ. ಪ್ರವೀಣ್ ಇದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅವರ ಮತ್ತೊಂದು ಮುಖಾನ ನೀವು ನೋಡಿರೋದ್ರಿಂದ ನಿಮ್ಗೆ ವಾಟ್ ಈಸ್ ರಿಯಲ್ ನರಸಿಂಹ ಅಂತ ಗೊತ್ತಿಲ್ಲ. ವಾಟ್ ಈಸ್ ದ ಆಪೋಸಿಟ್ ವರ್ಡ್ ಫಾರ್ ನರಸಿಂಹ ಅಂತ ಬರೆಯೋದು. ನಾನು 8ನೇ ಕ್ಲಾಸ್ 9ನೇ ಕ್ಲಾಸ್ ಅಲ್ಲ ಎಲ್ಲ ಬೇಬೆ ಬೇಬೆ ಅಂತಿದ್ರು. ನೀವೇನಂದ್ರು ಹಂಗೆ ಪಾಟೀಲ ನಿನಗೆ ಗೊತ್ತಿಲ್ವೇನೋ ಅಂದ್ರು ಒಂದು ದಿವಸ. ಮೋಸ್ಟ್ಲಿ 9ನೇ ಕ್ಲಾಸ್ ಎ ಸೆಕ್ಷನ್ ಆಗಿದ್ದೆ ನಾನು ಏನ್ ನಿಂತ್ಕೊಂಡು ಹೇಳಿದೆ, ಸರ್ ದ ಆಪೋಸಿಟ್ ವರ್ಡ್ ಫಾರ್ ನರಸಿಂಹ ಈಸ್ ಹರಸಿಂಹ ಅಂತ ಹೇಳಿದೆ. ವೆರಿ ಗುಡ್. ಸರ್ಗೆ ಆಗ ದೇವ್ರ ಬಗ್ಗೆ ಅದೆಷ್ಟು ಸಿಟ್ಟಿತ್ತು ಅಂದ್ರೆ ಅವಾಗ ದೇವ್ರ ಇವ್ರ ಕೈಗೆ ಸಿಕ್ಕಿದ್ರು ಕಷ್ಟ ಇತ್ತು. ಎವ್ರಿ ಟೈಮ್ ಹಿ ಸ್ಟಾರ್ಟ್ಸ್ ಹಿಸ್ ಕ್ಲಾಸ್ ವಿತ್ ನ್ಯೂ ಥಿಂಗ್ಸ್. ಸುಮ್ಮನೆ ಅದು ಇದು ಯಾರೋ ಏನೋ ಹೇಳಿದ್ದಾರೆ, ಎಲ್ಲೋ ಏನೋ ಬರ್ದಿದೆ ಅನ್ನೋ ಕಾರಣಕ್ಕೆ ಏನನ್ನು ನಂಬಬಾರ್ದು. ಅದನ್ನ 1000 ಸರಿ ಪರೀಕ್ಷೆಗೊಳಪಡಿಸ್ಬೇಕು. ಅದನ್ನ 1000 ಸರಿ ವಿಮರ್ಶೆ ಮಾಡಬೇಕು. ಕೊನೆಗೆ ನಿಮ್ಗೆ ಅದು ಸರಿ ಅನಿಸ್ತು ಅಂದ್ರೆ ಅದನ್ನ ನೀವು ಸ್ವೀಕರಿಸಬೇಕು ಅನ್ನೋ ಕಲೆಗಾರಿಕೆಯನ್ನ, ವೈಶಾಲ್ಯತೆಯನ್ನ ನಮಗೆ ಕಲಿಸಿಕೊಟ್ಟವರು. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, 5 ನಿಮಿಷದಲ್ಲಿ ಅದು ಬರ್ತಾನೆ, ಸೋಮಶೇಖರ್ ಅಂತ. ನಾವೆಲ್ಲ ಅಲ್ಲೇ ಕಲಿತವ್ರು. ನಾನು ಟೀಚರಿಗೆ ಅಪಾಯಿಂಟ್ ಆದ 2007ರಲ್ಲಿ. ಅವನು ಅಪಾಯಿಂಟ್ ಆದ. ಒಂದು 6 ತಿಂಗಳ ಒಳಗಡೆ ಒಂದ್ಸರಿ 2 ಸರಿ ತುಮಕೂರಿಗೆ ಬರೋ ಆದತ್ತು ಇಟ್ಕೊಂಡಿದ್ದೆ. ಆದತ್ತು ಅಂದ್ರೆ ರೂಢಿ ಹುಂಡಿ ಒಳಗಡೆ. ಬಂದಾಗ ಒಂದ್ಸರಿ ಇವ್ರು ನೋಡೋ ಆಸೆ ನಮಗೆ. ಅವರು ನಿಮ್ಮ ಅತಿಥಿಗಳು ಹೇಳಿದ ಹಾಗೆ ಇವ್ರು ಹುಡ್ಕೋದೇ ಕಷ್ಟ. ಅವ್ರೊಂದು ವಿಶೇಷ ಏನು ಅಂದ್ರೆ ಅವ್ರ ಮನೆ 4-5 ವರ್ಷ ಒಂದೇ ಕಡೆ ಯಾವುದು ಇರಲೇ ಇಲ್ಲ. ಆಗಾಗ ಅವರು ಮನೆಗಳನ್ನೇ ಬದಲಿ ಮಾಡ್ತಾ ಇದ್ರು. ಮನೆಗಳನ್ನು ಬೇರೆ ಬೇರೆ ಕಡೆ ಬಾಡಿಗೆ ಮಾಡ್ತಾ ಇದ್ರು. ಶಾಂತಿ ನಗರದಲ್ಲಿ ಅವ್ರ ಮನೆ ಇತ್ತು. ರವಿಕುಮಾರ್ ಸರ್ ಹೇಳಿದಾಗ ಅವ್ರ ಹತ್ರ ಫೋನ್ ಇರಲಿಲ್ಲ ಅವಾಗ. ನಾವು ಹುಡುಕೋದಕ್ಕೆ ಅವ್ರನ್ನ ಹೋಗ್ತಿದ್ವಿ. ಬೇರೆ CNN ಎಲ್ಲಿದ್ದಾರೆ CNN ಅಂದ್ರೆ ಅವ್ರಿಗೆ ಗೊತ್ತಿರ್ತಿದ್ವಿ. ಆಮೇಲೆ ಒಂದ್ ದಿವಸ ಸಂಜೆ 6-7 ಗಂಟೆಗೆ ಎಲ್ಲೆಲ್ಲೋ ಹುಡುಕೊಂಡು ನಾವು ಅಕ್ಕಪಕ್ಕದವ್ರನ್ನ ಕೇಳ್ತಿದ್ವಿ. ಒಬ್ರು ಮೇಷ್ಟ್ರಿದ್ದಾರೆ, ಅವ್ರಿಗೆ ಸ್ವಲ್ಪ ದಾಡಿ ಇದೆ, ಒಂದು ಕನ್ನಡ ಹಾಕೋತಾರೆ, ಹಾಫ್ ಶರ್ಟ್ ಹಾಕೋತಾರೆ, ಸಿಂಪಲ್ ಆಗಿರ್ತಾರೆ. ಅವ್ರ ಮನೆಯೆಲ್ಲ ನೋಡಿದೀರಾ? ಜಗತ್ತು ಸಿಂಪಲ್ ಆಗಿರೋರ್ನ ಗುರ್ತಿಸಲ್ಲ, ತುಂಬಾ ಗ್ರ್ಯಾಂಡ್ ಆಗಿರೋರ್ನ ಐಡೆಂಟಿಫೈ ಮಾಡ್ತಾರೆ. ಇವ್ರು ಯಾರಿಗೂ ಗುರ್ತೇ ಇರ್ತಿರ್ಲಿಲ್ಲ. ಮನೆಗೆ ಅವ್ರ ಮನೇನ ಹುಡುಕ್ತಾ ಇದ್ವಿ. ಅಂತಿಮವಾಗಿ ನಾವು ಒಂದು ಸೊಲ್ಯೂಷನ್ ಕಂಡುಹಿಡ್ಕೊಂಡ್ವಿ. CNN ಹುಡುಕ್ಬೇಕಾದ್ರೆ ಡಿಸ್ಟ್ರಿಕ್ಟ್ ಲೈಬ್ರರಿ ಕಾರ್ನರ್ ಹೋಗೋದು ಇಟ್ಕೊಂಡ್ವಿ. ಅಲ್ಲಿ ಹೋಗಿ ಯಾವುದೋ ಒಂದು ಮೂಲೆಯೊಳಗಡೆ ಹೋಗಿ ಕೂತ್ರೆ ನಮ್ಮ ಪೂಜ್ಯ ಗುರುಗಳಾದ ಶ್ರೀ CN ನರಸಿಂಹಯ್ಯ ಸರ್ ಅವರು ಒಂದು ನ್ಯೂಸ್ ಪೇಪರು, ಒಂದು ಪುಸ್ತಕ, ಆ ಪುಸ್ತಕದೊಳಗಡೆ ಇರೋ ಮಾಹಿತಿ ಒಳಗಡೆ ಮುಳುಗಿ ಹೋಗಿರ್ತಾ ಇತ್ತು. ಅಂಥ CNN ಅವರು ಅವರ ಸೇವೆಯ ಕೊನೆಯ ದಿನವನ್ನ ನಿಮ್ ಜೊತೆ ಕಳೀತಾ ಇದಾರಲ್ಲ, ಯು ಆರ್ ರಿಯಲಿ ಬಹಳ ಅದೃಷ್ಟವಂತರು, ಭಾಗ್ಯವಂತರು. ಯಾಕೆಂದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಮ್ಮ ಮೇಲೆ ಬೀರೋ ಪ್ರಭಾವದಿಂದ ನಾವು ಬದಲಿ ಆಗ್ತೀವಿ. ನಮ್ಮ ಆಲೋಚನೆಗಳು ಬದಲಿ ಆಗ್ತವೆ, ನಮ್ಮ ಹವ್ಯಾಸಗಳು ಬದಲಿ ಆಗ್ತವೆ, ನಮ್ಮ ದೃಷ್ಟಿಕೋನ ಬದಲಿ ಆಗುತ್ತೆ. ನಮ್ಮ ಸುದೈವಕ್ಕೆ ಅಂತ ಎಲ್ಲ ಆಲೋಚನೆಗಳನ್ನ, ಹವ್ಯಾಸವನ್ನ, ದೃಷ್ಟಿಕೋನವನ್ನ, ನಡವಳಿಕೆಯನ್ನ ಬದಲಿ ಮಾಡುವಂತ ಒಬ್ಬ ಶ್ರೇಷ್ಠ ಗುರುಗಳು ನನಗೆ ಸಿಕ್ಕಿದ್ರು. ಐ ಆಮ್ ಟೂ ಹ್ಯಾಪಿ. ನಮ್ಗೆ ಬಹಳ ಸಂತೋಷ ಆಯ್ತು. ನೀವು ಅವ್ರನ್ನ ಬೀಳ್ಕೊಡ್ತಾ ಇದ್ದೀರಾ, ನಾವು ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀವಿ. ಸರ್, ಲೆಟ್ ಅಸ್ ಹ್ಯಾವ್ ಎ ಗ್ರೇಟ್ ಗ್ಯಾಂಗ್. ನಮ್ದೊಂದು ಗ್ಯಾಂಗ್ ಮಾಡ್ತೀವಿ ಇನ್ಮೇಲೆ. ನಾವು ಆ ಗ್ಯಾಂಗ್ ಅಲ್ಲಿ ಅವರು ಲೀಡರ್ ಇರ್ತಾರೆ. ಅವ್ರ ನಮಗೆ ಹೊಸ ಹೊಸ ವಿಷಯಗಳನ್ನ, ಬದುಕಿನ ದಾರಿಯನ್ನ, ಜೀವನಾನುಭವವನ್ನ ತಿಳಿಸ್ಲಿ, ನಮ್ಮೆಲ್ಲರನ್ನ ಅವರು ಮುನ್ನಡೆಸಲಿ ಅಂತ ಅವರಿಗೆ ಪ್ರಾರ್ಥಿಸಿ, ಅವರ ಮನೆಯವರು, ಅವರ ಧರ್ಮಪತ್ನಿಯವರು ಸಹನಾಶೀಲ್, ಒಂದು ದೊಡ್ಡ ಹಿಸ್ಟ್ರಿ ಇದೆ. ನಿಮ್ಗೆ ಯಾವಾಗಲಾದ್ರೂ ಆಸಕ್ತಿ ಇದ್ರೆ ಅವ್ರು ಹೇಳಿದ ಮೇಲೆ ಫ್ರೆಂಡ್ ಅಂತ ಹೇಳಿದಾರೆ. ಸಹನಾ, ನಿಮ್ಗೆ ಅವ್ರ ಫ್ರೆಂಡ್ ಅಂತ ಹೇಳಿದಾರಲ್ಲ, ಅದು ಸದುಪಯೋಗ ತಗೋ. ಒಂದ್ಸರಿ ಹೋಗಿ ಅವ್ರ ಹತ್ರ ಕೂತು ಆ ಫ್ರೆಂಡ್ಶಿಪ್ ಯುಟಿಲೈಸೇಷನ್ ಮಾಡ್ಕೋ. ಅವ್ರ ಫ್ಯಾಮಿಲಿದು ಒಂದ್ಸರಿ ನೀನು ಪರಿಚಯ ಮಾಡ್ಕೋ. ಅವ್ರ ಮನೆಯವರು ಎಷ್ಟು ಒಳ್ಳೆ ತಾಯಿ ಅಂದ್ರೆ, ಸಹನಾಶೀಲರು ಅಂದ್ರೆ. ಅವ್ರು ಹೆಚ್ಚಿಗೆ ಮಾತಾಡಿದ್ದನ್ನ ನೋಡಿಲ್ಲ. ನಾವು ಯಾರೇ ಅವ್ರ ಮನೆಗೆ ಹೋದ್ರು ನಮ್ಮನ್ನ ಆಪ್ತವಾಗಿ ಕರೆದು ಕೂಡಿಸಿ ಪ್ರೀತಿಯಿಂದ ಹಾರೈಸಿ ನಮ್ಗೆ ಆತಿಥ್ಯ ಮಾಡಿ ಕಳಿಸುವಂತ ಒಬ್ಬ ಒಳ್ಳೆ ಸದ್ಗೃಹಸ್ಥೆ ಅವ್ರಿಗೆ ಧರ್ಮಪತ್ನಿಯಾಗಿ ಸಿಕ್ಕಿದ್ದಾರೆ. ಅವ್ರಿಗೆ ಮುತ್ತಿನಂತ 2 ಮಕ್ಕಳಿದ್ದಾರೆ. ರಾಹುಲ ಗಂಡು ಮಗು ಬಂದಿಲ್ಲ ಇವತ್ತು. ನಿಮ್ಗೆ ಸುಮ್ಮನೆ ಗೊತ್ತಿರಲಿ, ಅವ್ರ ಮಗನ ಹೆಸರು ರಾಹುಲ ಯಾಕೆ ಅಂದ್ರೆ ಇವ್ರು ಎದೆಯೊಳಗಿರೋ ಬುದ್ಧನೇ ಕಾರಣ, ಅದಕ್ಕೆ ಬೇರೆ ಏನೂ ಕಾರಣ ಇಲ್ಲ. ಅವ್ರಿಗೆ ಬುದ್ಧನ ಬಗ್ಗೆ ಎಷ್ಟು ಪ್ರೇಮ ಇದೆ ಅಂದ್ರೆ, ಬುದ್ಧನ ಬಗ್ಗೆ ಯಾವ್ದಾದ್ರು ಹೊಸ ವಿಷಯ ಪುಸ್ತಕ ಬಂದಿತ್ತು ಅಂದ್ರೆ ಅದು ಅವ್ರ ಹತ್ರ ಇರ್ತಿತ್ತು. ಅಷ್ಟು ಅವರು ಬುದ್ಧನ ಬಗ್ಗೆ ಓದ್ತಾ ಇತ್ತು. 100ಕ್ಕೆ 100 ನಾನು ಹೇಳ್ತಾ ಇದ್ದೇನೆ,
ಅದಕ್ಕೆ ಅಂದ್ರೆ ಅವ್ರ ಮಗನಿಗೆ ರಾಹುಲ ಅಂತ ಹೆಸರಿಟ್ಟಿರೋದಕ್ಕೆ ಬುದ್ಧನ ಪ್ರೇಮನೇ ಕಾರಣ. ಆಮೇಲೆ ಅವರ ಮಗಳು ಮದುವೆಯಾಗಿದೆ, ಅವ್ರ ಅಳಿಯ ಕೂಡ ಈಗ ಬಂದಿದ್ರು. ಅವ್ರ ಅಳಿಯಂತ ಎಷ್ಟು ಸೌಭಾಗ್ಯ ನೋಡಿ. ಇದು ಯಾರಿಗೆ ಸಿಗುತ್ತೆ ಹೇಳಿ? ಅಂದ್ರೆ ತುಂಬಾ ಅನುಕೂಲಸ್ಥ ಮಾವ ಸಿಗ್ಬೋದು, ರೂಪವಂತೆ ಹೆಂಡತಿ ಸಿಗ್ಬೋದು, ಆದ್ರೆ ಸದ್ಗುಣ ಸದ್ಭಾವ ಇರುವಂತಹ ಒಬ್ಬ ಮಾವನ ಜೊತೆ ಪಕ್ಕದಲ್ಲಿ ಕುಳಿತುಕೊಂಡು 2 ಕ್ಷಣ ಕಳೆಯೋದಕ್ಕೆ ಅವ್ರಿಗೆ ಅವಕಾಶ ಸಿಕ್ಕಿದೆ ಅವರ ಅಳಿಯನಿಗೆ. ಮತ್ತೆ ನಾವು ನೀವೆಲ್ಲ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದೇವೆ. ನನಗೆ ಬಹಳ ಸಂತೋಷ ಆಗಿದೆ. ನಮ್ಮ CNN ಅದೇ ಸೋಮಶೇಖರ್ ನಾನು ಈಗ ಹೇಳಿದ್ನಲ್ಲ, ಒಬ್ಬರು ಬರ್ತಾರೆ ಅವರು ಟೀಚರ್. ನಮ್ಮ CNN ಅವರು ಒಳ್ಳೆಯ ಆರೋಗ್ಯಪೂರ್ಣ ಜೀವನವನ್ನ, ಆರೋಗ್ಯದ ಜೀವನವನ್ನ ಕಳೀಲಿ ಅಂತ ನಾನು ಹಾರೈಸೋ ಅಗತ್ಯ ಇಲ್ಲ. ಯಾಕೆಂದ್ರೆ ಅವರು ನೀವು ನೋಡಿ, ಅವರ ಆರೋಗ್ಯ ಹೇಗಿದೆ, ಶರೀರ ಹೇಗಿದೆ. ಪ್ರತಿ ದಿವಸ 8, 10, 12, 13 ಕಿಲೋಮೀಟರ್ ನಡೀತಾರೆ ಅವರು. ಈಗ ಕಡಿಮೆ ಮಾಡಿದ್ರೆ ಹೆಗಲು ಒಂದು ಬ್ಯಾಗ್ ಇರ್ತಿತ್ತು. ನಾನು ಇವ್ರು ಬ್ಯಾಗ್ ಹಾಕೋತಾರೆ ಅಂತ ನಾನು ಬ್ಯಾಗ್ ಹಾಕೊಳಕ್ ಸ್ಟಾರ್ಟ್ ಮಾಡಿದೆ, ಅವ್ರ ಬ್ಯಾಗ್ ನಿಲ್ಸ್ಬಿಟ್ಟಿದ್ರು. ಅವರ ಹೃದಯವಂತಿಕೆಯನ್ನು ಪಡೆದು ನಾವೆಲ್ಲ ಭಾಗ್ಯವಂತರು ಭಾವಿಸಿ, ನಾನು ಕ್ಲಾಸಲ್ಲಿ ಪಾಠ ಮಾಡುವಾಗ ಎಷ್ಟೋ ಸರಿ, ಅದು ಶಾಲಾ ಕಾಲೇಜಿನ ತರಗತಿಗಳಿರಲಿ ಅಥವಾ ಸಾರ್ವಜನಿಕ ಸಮಾರಂಭಗಳಲ್ಲಿ ಪಾಠ ಮಾಡುವಾಗ ನಿದರ್ಶನಕ್ಕೆ ಎಕ್ಸಾಂಪಲ್ ಕೊಡೋದಕ್ಕೆ ಒಂದು ಬ್ಯೂಟಿಫುಲ್ ಪರ್ಸನಾಲಿಟಿನ ಭಗವಂತ ದೇವರು ಅಂತ ಕರುಣಿಸಿದ್ದಕ್ಕೆ ನಾನು ನಿಜವಾಗಿಯೂ ಆ ದೇವರಿಗೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇಂಥ ಒಬ್ಬ ಒಳ್ಳೆ ಹೃದಯವಂತನಿಗೆ ಜನ್ಮ ನೀಡಿದಂಥ ಅವರ ತಂದೆ ತಾಯಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸಿ, ಅವರ ಮನೆಯವರಿಗೆ ಕೃತಜ್ಞತೆಯನ್ನು ಅರ್ಪಿಸಿ, ನಮಗೆ ಹೀಗೆ ಅವರಿಗೆ ಒಂದು ಗೌರವ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಈ ಕಾಲೇಜಿನ ಮಾನನೀಯ ಪ್ರಾಚಾರ್ಯರಿಗೆ, ಎಲ್ಲ ಉಪನ್ಯಾಸಕರಿಗೆ ನಿಮಗೆ ಶುಭಾಶಯಗಳನ್ನು ಹೇಳಿ, ಸರ್ ಅವ್ರು ಬೀಳ್ಕೊಟ್ಟಿದ್ದಾರೆ, ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಲೆಟ್ ಅಸ್ ಗೋ ಟು ತುಮಕೂರು, ನಾವೇ ನ್ಯೂ ವರ್ಲ್ಡ್, ಹೊಸ ಪ್ರಪಂಚ ಸೃಷ್ಟಿ ಮಾಡೋಣ, ಹೊಸ ಪ್ರಪಂಚದಲ್ಲಿ ನಾವೆಲ್ಲ ನಲ್ದಾಡೋಣ ಅಂತ ಹೇಳಿ ಎಲ್ಲ ಸ್ನೇಹಿತರ ಪರವಾಗಿ ನಿಮಗೆ ನಾನು ಅತ್ಯಂತ ಗೌರವಯುತವಾಗಿ 100 ಕಾಲ ಸುಖವಾಗಿ ಬಾಳಿ ಅಂತ ಅಭಿನಂದನೆಯನ್ನ, ಕೃತಜ್ಞತೆಗಳನ್ನ, ವಂದನೆಗಳನ್ನ